ಅಮೆರಿಕಕ್ಕೆ ಹೋಗಿದ್ದೀನಿ, ಇಂಗ್ಲೆಂಡ್ಗೆ ಹೋಗಿದ್ದೀನಿ, ಸಿಂಗಾಪುರ್ಗೆ ಹೋಗಿದ್ದೀನಿ, ಗಲ್ಫ್ ಕಂಟ್ರೀಸ್ಗೆ ಹೋಗಿದ್ದೀನಿ. ಎಲ್ಲೆಲ್ಲಿ ಹೋಗಲಿ, ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅವ್ರಿಗೆ ಬಿ ಆರ್ ಲಕ್ಷ್ಮಣರಾವ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡು ಗೊತ್ತಿಲ್ಲದೆ ಇರೋರೊಬ್ಬರೂ ಇಲ್ಲ. ಎಲ್ಲರ ಪರಿಚಯ ಮಾಡಿಕೊಡ್ತಾರ. ಆವಾಗ ಹೇಳ್ತಿದ್ದೆ, ಏನು ಹೇಳ್ಬೇಡಿ, ಅಮ್ಮ ನಿನ್ನ ಎದೆಯಾಳದಲ್ಲಿ ಬರೆದವ್ರು ಇವರು ಅಂತ ಹೇಳಿ ಸಾಕೋತಿದ್ದೆ. ಆ ಹಾಡು ಇವತ್ತಷ್ಟು ವಿಖ್ಯಾತ ಆಗಿದೆ ಅಂದರೆ ಇವತ್ತೂ ಪುಟ್ಟ ಪುಟ್ಟ ಮಕ್ಕಳು ಶುರು ಮಾಡೋದೇ ಅವರ ಸುಗಮ ಸಂಗೀತದ ಒಂದು ಪ್ರಯಾಣನ ಆ ಹಾಡು. ನೀವು ಯಾವ ಕ್ಷೇತ್ರನೂ ಬಿಟ್ಟಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಬರೆದ್ರೋ ಏನೋ ಹಾಗೆ. ಅದಕ್ಕೆ ಆಡು ಮುಟ್ಟದ ಸೊಪ್ಪಿಲ್ಲ, ಬೇರೆ ಮಾಡೋದ ತಪ್ಪಿಲ್ಲ ಅಂತ ಮಾನು ಅವರೇ ಹೀರೋ, ಎಲ್ ವಿ ಶಾರದಾ ಹೀರೋಯಿನ್. ವಿಲನ್, ಒಂದು ಸಣ್ಣ ವಿಲನ್ ರೋಲ್ ಯಾರು ಗೊತ್ತಾ? ನಮ್ಮ ತಮಿಳ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ರಜನಿಕಾಂತ್ ಅದರಲ್ಲಿ ಒಂದು ಸಣ್ಣ ಪಾತ್ರ. ಹುಡುಗರು ಸಾಮಾನ್ಯವಾಗಿ ತಮ್ಮ ಸಮಾನ ವಯಸ್ಕರ ಜೊತೆಗಿಂತ ಹೆಚ್ಚಾಗಿ ಕಿರಿ ಜೊತೆಲೇ ಇರ್ತಾ ಇದ್ದರು. ಹಾಗೆ ನಾನು ಕೂಡ ಎಲ್ಲ ಯಂಗ್ಸ್ಟರ್ ಜೊತೆ ಇದ್ದರೆ ಅವರ ಯೌವನ ಕೂಡ ನಮ್ಗೊಂದು ಸ್ವಲ್ಪ ಬರುತ್ತಲ್ವ. ನನ್ನ ಪದ್ಯದಲ್ಲೇ ಬರುತ್ತಲ್ಲ, ಬಚ್ಚಲಲ್ಲಿ ಬಾಲಮುರುಳಿ ಸಂತೆಯಲ್ಲಿ ಬೇಂದ್ರೆ ಅಂತ. ಹಾಡುಗಾರ ಬಚ್ಚಲಲ್ಲಿ ಬಾತ್ರೂಮ್ ಸಿಂಗರ್ ಆಗೇ ಅವ್ನು ಬರ್ತಾರೆ. ಹಾಗೆ ನಿಮಗೆ ಕವಿತೆ ಬರಬೇಕಾಗಿದ್ರೆ ಏಕಾಂತ ಅಲ್ಲಿ ಸಂತೆಯಲ್ಲಿ ಕೂಡ ಪದ್ಯ ಬರೀಬೋದು. ಅಂದರೆ ಏಕಾಂತ ನೀವು ಮಾಡ್ಕೋಬೇಕಾಗುತ್ತೆ. ನಮ್ಮ ಒಳಗಡೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕವಿತೆಗೆ ಪ್ರತಿಭೆ ಮತ್ತು ಪರಿಶ್ರಮ ಅಂತ. ನಂದೇ ಒಂದು ಪದ್ಯದಲ್ಲಿ ಬರುತ್ತೆ, ಅಂಡಾಣು ಪ್ರತಿಭೆ ಲಕ್ಷ ವೀರ್ಯಾಣು ಪರಿಶ್ರಮ ಅಂತ. ತಿರುಮಲೇಶ್ ಹೇಳನು ಕನ್ನಡದ 50 ಕವಿತೆಗಳದ ಒಂದು ಆಂಥಾಲಜಿ ಮಾಡೋ ಅಂದರೆ ಅದರಲ್ಲಿ ಗುಂಡಪ್ಪ ವಿಶ್ವನಾಥ್ ಪದ್ಯ ಇರುತ್ತೆ ಅಂತ. ಅಂದರೆ ನನ್ನ ಅತ್ಯುತ್ತಮ ಕವಿತೆ ಅಂತ ಅದನ್ನು ಹೇಳ್ತಾರೆ. ರವಿ ಬೆಳಗೆರೆ ಒಂದು ಮಾತು ಹೇಳೋರು. ಅವ್ರು ಹೇಳಿದ್ರೆ ನೋಡಿ, ಕವಿತೆಗಳಲ್ಲಿ, ಅಮ್ಮನ ಕವಿತೆಗಳಲ್ಲಿ ಬೆಸ್ಟ್ ಕವಿತೆ ಅಂತಂದರೆ ಲಂಕೇಶ್ವರ ಅವ್ವ. ಭಾವಗೀತೆಗಳಿಗೆ ಬೆಸ್ಟ್ ಕವಿತೆ ಅಂದರೆ ಬಿ ಆರ್ ಲಕ್ಷ್ಮಣರಾವ್ ಅವ್ರದ್ದು ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ ಹೇಳೋದು. ಅದೊಂದೇ ಅಲ್ಲ, ಅದೇ ಮಾವನನ್ನ ಬಹಳ ಫೇಮಸ್ ಮಾಡಿರೋ, ಸುಬ್ಬಾ ಭಟ್ರನ್ನ ಬಹಳ ಫೇಮಸ್ ಮಾಡಿರೋ ಏಕೈಕ ಕವಿ ನೀವೇ ಇರ್ಬೋದು. ಅದು ಹೌದು ಹೌದು ಹೌದು. ಎಲ್ಲರೂ ಅಪ್ಪನ್ನು ಅಮ್ಮನ್ನು ಫೇಮಸ್ ಮಾಡಿರ್ಬೋದು, ಅದನ್ನ ಮಾವನ ಫೇಮಸ್ ಮಾಡಿ. ಏನಾಗಿರುತ್ತೆ, ಈ ಅಮ್ಮ ಇಲ್ಲಲ್ಲ, ಅಮ್ಮನ ಪ್ರೀತಿ ಇದೆಯಲ್ಲ, ಈ ಅಮ್ಮನ ಪ್ರೀತಿ ಇದು ಭಾಳ ಪೊಸೆಸಿವ್ ಮತ್ತು ಭಾಳ ಪ್ರೊಟೆಕ್ಟಿವ್. ಅಮ್ಮನಿಗೆ ಮಗುವಿನ ಬಗ್ಗೆ ಯಾವಾಗಲೂ ಪ್ರೀತಿ ಅಷ್ಟೇ ಭಯ ಇರುತ್ತೆ. ಅಯ್ಯೋ ಬಿದ್ದರೆ ಹೂ ಬಿಟ್ಟರೆ ಎಲ್ಲೋ ಬಿದ್ದೋಗ್ಬಿಡುತ್ತೋ ಅಂತ ಯಾವಾಗಲೂ ಕಾಪಾಡಿಕೊಂಡೇ ಇರ್ತಾಳೆ. ಹಾಗೆ ನಿಮ್ಮನ್ನ ಹಿಡಿದಿಟ್ಕೊಂಡಿದ್ರೆ ಏನಾಗುತ್ತೆ, ಹೋಗೋಕ್ಕೆ ಬಿಡಕ್ಕೆ. ಅಶ್ವಥ್ ಅವ್ರು ನಿಮ್ಮ ಹಾಡುಗಳನ್ನ ಕಂಪೋಸ್ ಮಾಡಿ ಈಗ ಅಶ್ವಥ್ ಮಾಡಿದ್ರು. ಅಶ್ವಥ್ ಈಗಲೂ ಆಗಬೇಕೆ, ನಾವು ತಂಪು ಹೊತ್ತಿನಲ್ಲಿ ಅಶ್ವತ್ನ ನೆನೆಸ್ಕೊಳ್ಬೇಕು ಅಂದರೆ ಇಡೀ ನಮಗೆ ಜಗದ್ ವಿಖ್ಯಾತಿ ಅಂತ ಇವತ್ತೇನೋ ಸಿಕ್ಕಿದೆ. ಯಾಕಂದರೆ ನನಗೆ ಅಮೆರಿಕಕ್ಕೆ ಹೋಗಿದ್ದೀನಿ, ಇಂಗ್ಲೆಂಡ್ಗೆ ಹೋಗಿದ್ದೀನಿ, ಸಿಂಗಾಪುರ್ಗೆ ಹೋಗಿದ್ದೀನಿ, ಗಲ್ಫ್ ಕಂಟ್ರೀಸ್ಗೆ ಹೋಗಿದ್ದೀನಿ. ಎಲ್ಲೆಲ್ಲಿ ಹೋಗಲಿ, ಎಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅವ್ರಿಗೆ ಬಿ ಆರ್ ಲಕ್ಷ್ಮಣರಾವ್ ಗೊತ್ತಿಲ್ಲದೆ ಇರ್ಬೋದು, ಆದರೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡು ಗೊತ್ತಿಲ್ಲದೆ ಇರೋರೊಬ್ಬರೂ ಇಲ್ಲ. ಸುಮ್ಮನೆ ನಾನು ಹೋದಾಗ ಅಮ್ಮ ನಿನ್ನ ಎದೆಯಾಳದಲ್ಲಿ ಎಲ್ಲರ ಪರಿಚಯ ಮಾಡಿಕೊಡ್ತಾರ. ಆವಾಗ ಹೇಳ್ತಿದ್ದೆ, ಏನು ಹೇಳ್ಬೇಡಿ, ಅಮ್ಮ ನಿನ್ನ ಎದೆಯಾಳದಲ್ಲಿ ಬರೆದವ್ರು ಇವರು ಅಂತ ಹೇಳಿ ಸಾಕೋತಿದ್ದೆ. ಆ ಹಾಡು ಇವತ್ತಷ್ಟು ವಿಖ್ಯಾತ ಆಗಿದೆ ಅಂದರೆ ಇವತ್ತೂ ಪುಟ್ಟ ಪುಟ್ಟ ಮಕ್ಕಳು ಶುರು ಮಾಡೋದೇ ಅವರ ಸುಗಮ ಸಂಗೀತದ ಒಂದು ಪ್ರಯಾಣನ ಆ ಹಾಡುಗಳು. ಆಕ್ಚುಲ್ ಆಗಿ ಅದನ್ನು ನಾವು ಮೊಟ್ಟ ಮೊದಲು ಮಾಡಿದ್ದು ಆಕಾಶವಾಣಿಗೋಸ್ಕರ 1984ರಲ್ಲಿ. 84ರಲ್ಲಿ ಆಕಾಶವಾಣಿ ಒಂದು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ನನ್ನ ಹಾಡನ್ನ ಅಶ್ವಥ್ ಟ್ಯೂನ್ ಮಾಡಿದ್ರು. ಅಲ್ಲಿ ಆಕಾಶವಾಣಿ ಕಲಾವಿದರು ಒಬ್ರು ಹಾಡಿದ್ರು ಕೂಡ. ಅದೆಲ್ಲ ಸೇಮ್ ಇದೇ ಟ್ಯೂನ್ ಅಶ್ವಥ್ ಮಾಡಿದ್ದು. ಆಮೇಲೆ ಇದು ಕ್ಯಾಸೆಟ್ಗೆ ಬಂದಿದ್ದು. ಕ್ಯಾಸೆಟಲ್ಲಿ ಬಿ ಆರ್ ಛಾಯಾ ಹಾಡಿದ್ದು. 40 ವರ್ಷವೂ ಆಗೋಯ್ತು ಅದು ಬಂದು. ಆದರೆ ಇವತ್ತಿನ ಹೊಸ ತಲೆಮಾರಿನ ಎಲ್ಲರೂ ಕೂಡ ಆ ಹಾಡನ್ನು ತಮ್ಮದಾಗಿಸ್ಕೊಬಿಟ್ಟಿದ್ದಾರೆ. ಅದು ಎಷ್ಟೊಂದು ಜನ ಅದು ಹಾಡದೇ ಇರುವಂಥ ಕಲಾವಿದರೇ ಇಲ್ಲ. ಅದರಲ್ಲೂ ಅದು ಎಲ್ಲ ಹೆಣ್ಮಕ್ಳು ಹಾಡು ಬೇರೆ ಆಗೋಯ್ತು. ಗಂಡು ಮಕ್ಳು ಹಾಡಿರೋದೇ ಕಡಿಮೆ. ಇತ್ತೀಚೆಗೆ ಗಂಡು ಮಕ್ಕಳು ಹಾಡ್ತಾ ಇದ್ದಾರೆ. ಅದರಲ್ಲೂ ಎಷ್ಟೋ ರಿಯಾಲಿಟಿ ಶೋಸ್ ಅಲ್ಲಿ ನಾವು ನೋಡ್ತಾ ಇದೀವಿ, ಆ ಹಾಡು ಭಾವಗೀತೆ ಅಂದ ತಕ್ಷಣ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಎಂ ಡಿ ಪಲ್ಲವಿ ಎಲ್ಲೇ ಹೋದ್ರು ಕೂಡ 2 ಹಾಡು ಕಂಪಲ್ಸರಿ ಹಾಡಿರ್ತಾರೆ. ಒಂದು ಅಮ್ಮ ನಾನು ದೇವರಾಣೆ HSV, ಒಂದು ಅಮ್ಮ ನಿನ್ನ ಎದೆಯಾಳದಲ್ಲಿ. ಅಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಮ್ಮ ಅಮ್ಮನ ನೆನಪು ನಿಜವಾಗಿ ಹೌದು. ಆದರೆ ಒಂದು ಮಾತು ಹೇಳ್ಬೇಕು ನಾನು, ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿಗೆ ಅಫ್ಕೋರ್ಸ್ ಆ ಸಾಹಿತ್ಯ ಮತ್ತು ಸಂಗೀತ ಎರಡೂ ಸೇರಿ ಅಷ್ಟೆಲ್ಲ ಅದಕ್ಕೆ ಜನಪ್ರಿಯತೆ ಬಂದಿರೋದು ನಿಜ. ಆದರೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಯಾಕೆ ಇವತ್ತು ಹೆಚ್ಚು ಜನರಿಗೆ ಅದು ಇಷ್ಟ ಆಗಿದೆ ಅಂದರೆ, ಅದು ಸಾಮಾನ್ಯ ಅಮ್ಮನ ಬಗ್ಗೆ ಇರೋ ಹಾಡಿನ ಥರ ಅಲ್ಲ. ಸಾಮಾನ್ಯವಾಗಿ ಅಮ್ಮನ ಬಗ್ಗೆ ಬರೆದಿರೋ ಹಾಡಂದರೆ ಏನಿರುತ್ತೆ, ಭಾಳ ಗ್ಲೋರಿಫಿಕೇಷನ್ ಇರ್ತದೆ. ಅಮ್ಮನೇ ದೇವರು, ಏನು ಪ್ರತ್ಯಕ್ಷ ದೇವರು, ಈ ಥರ ಏನೋ ಇರುತ್ತೆ ಅಷ್ಟೇ.
ಆ ಥರ ಬರೀ ಅಮ್ಮನ ಹಾಡಿ ಹೊಗಳೋದು ಆ ಥರ ಇರುತ್ತೆ ಹೊರತು. ಬಟ್ ಇದರಲ್ಲಿ ಆ ಥರ ಅಲ್ಲ. ಅಮ್ಮ ಅಂದರೆ ಇಲ್ಲಿ ನೋಡಿ, ಈ ಹಾಡಿ ಒಳ್ಳೆ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ಅಲ್ಲ, ಓಟ ಕಲಿವೆ ಒಳ ನೋಟ ಕಲಿವೆ ನಾ ಕಲಿವೆ ಊರ್ಧ್ವಗಮನ ಓ ಅಗಾಧ ಗಗನ. ಇದು ಹೌದು, ತಾಯಿ ಮತ್ತು ಭೂಮಿ ತಾಯಿ ಎರಡಕ್ಕೂ ಸಂಬಂಧಪಟ್ಟದ್ದು. ಮತ್ತು ಭಾಳ ಕಾಂಪ್ಲೆಕ್ಸ್ ಆದ ಪದ್ಯ ಇದು. ಮತ್ತು ಭಾಳ ಜನಕ್ಕೆ ಯಾಕೆ ಇಷ್ಟ ಅಂದರೆ, ಎಷ್ಟೋ ಜನಕ್ಕೆ ಏನಾಗಿರುತ್ತೆ, ಅಮ್ಮ ಇರಲ್ಲ, ಅಮ್ಮನ ಪ್ರೀತಿ ಇದೆಯಲ್ಲ, ಈ ಅಮ್ಮನ ಪ್ರೀತಿ ಇದು ಭಾಳ ಪೊಸೆಸಿವ್ ಮತ್ತು ಭಾಳ ಪ್ರೊಟೆಕ್ಟಿವ್. ಅಮ್ಮನಿಗೆ ಮಗುವಿನ ಬಗ್ಗೆ ಯಾವಾಗಲೂ ಪ್ರೀತಿ ಅಷ್ಟೇ ಭಯ ಇರುತ್ತೆ. ಅಯ್ಯೋ ಬಿದ್ದರೆ ಹುಟ್ಟಿಯಲ್ಲೂ ಬಿದ್ದೋಗ್ಬಿಡುತ್ತೋ ಅಂತ ಯಾವಾಗಲೂ ಕಾಪಾಡಿಕೊಂಡೇ ಇರ್ತಾಳೆ. ಹಾಗೆ ನಿಮ್ಮನ್ನ ಹಿಡಿದಿಟ್ಕೊಂಡಿದ್ರೆ ಏನಾಗುತ್ತೆ, ಹೋಗೋಕ್ಕೆ ಬಿಡಕ್ಕೆ ಅಲ್ವಾ. ಅದಕ್ಕೆ ಇವತ್ತು ಎಷ್ಟೋ ಜನಕ್ಕೆ ತಮ್ಮ ಹಾಡು ಯಾಕಾಗಿದೆ ಅಂದರೆ, ಇಲ್ಲದೆ ವಿದೇಶಕ್ಕೆ ಹೋಗ್ತಾರೆ ಅಥವಾ ಬೇರೆ ಊರಿಗೆ ಓದ್ಲಿಕ್ಕೆ ಹೋಗ್ತಾರೆ. ಹೆಣ್ಮಕ್ಳು ಅದರಲ್ಲೂ ಮುಖ್ಯವಾಗಿ ಹೆಣ್ಮಕ್ಳಿಗೆ ಅವರಿಗೆ ಇನ್ನೊಂದು ಮನೆಗೆ ಹೋಗುವಾಗ ಆದರೆ ಅವರಿಗೆ ಬಿಡು ಹೋಗ್ತೀನಿ, ಜಗತ್ ವಿಶಾಲವಾಗಿದೆ, ಓ ಅಗಾಧ ಗಗನ ಎಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಇದೆಯಲ್ಲ. ಕವಿಯ ಆಶಯ ಎಷ್ಟು ಚೆನ್ನಾಗಿದೆ ಆ ಪದ್ಯದಲ್ಲಿ. ಅದಕ್ಕೆ ಬಹುಶಃ ಅದು ಬಹಳ ಜನಕ್ಕೆ ಇಷ್ಟ ಆಗಿರೋದಕ್ಕೆ ಆ ಕವಿತೆಯೂ ಬಹಳ ವಿಭಿನ್ನವಾಗಿರುವಂಥದ್ದು. ರವಿ ಬೆಳಗೆರೆ ಒಂದು ಮಾತು ಹೇಳೋರು, ಅವ್ರು ಹೇಳಿದ್ರೆ ನೋಡಿ, ಕವಿತೆಗಳಲ್ಲಿ ಅಮ್ಮನ ಕವಿತೆಗಳಲ್ಲಿ ಬೆಸ್ಟ್ ಕವಿತೆ ಅಂತಂದರೆ ಲಂಕೇಶ್ವರ ಅವ್ವ. ಭಾವಗೀತೆಗಳಿಗೆ ಬೆಸ್ಟ್ ಕವಿತೆ ಅಂದರೆ ಬಿ ಆರ್ ಲಕ್ಷ್ಮಣರಾವ್ ಅವ್ರದ್ದು ಅಮ್ಮ ನೀನು ಎದೆಯಾಳದಲ್ಲಿ ಅಂತ ಹೇಳೋರು. ಅವರೇ ಅವರಂತೂ ಅಮ್ಮನ ಪ್ರೀತಿನ ಅದೆಷ್ಟೋ ಸಾವಿರಾರು ಸಾಲುಗಳಲ್ಲಿ ಬರೆದಿಟ್ಟವರು. ಅಂದರೆ ಆ ಥರ ವಿಭಿನ್ನವಾಗಿದೆ ಅನ್ನೋ ಕಾರಣನೂ ಇದೆ ಅದಕ್ಕೆ. ಹೀಗಾಗಿ ನನಗೆ ಒಂದು ರೀತಿ ಈ ನಮಗೆ ಇವತ್ತು ಎಲ್ಲ ಕಡೆ ನಮಗೆ ಜನಪ್ರಿಯತೆ ಸಿಕ್ಕಿರೋದಕ್ಕೆ ನಮ್ಮ ಈ ಭಾವಗೀತೆಗಳು ಕಾರಣ ಅಂತ ಒಂದು. ಆದರೆ ಭಾಳ ನಾನು ಅದನ್ನು ಹೇಳ್ತಾ ಇರ್ತೀನಿ. ಒಂದೇನಂದ್ರೆ, ಭಾಳ ವೆಂಕಟೇಶ್ ಮೂರ್ತಿ ಭಾಳ ಚೆನ್ನಾಗಿ ಹೇಳಿದ್ದಾನೆ ಅದನ್ನು. ನಮ್ಮ ಬಗ್ಗೆ ಇರೋ ಭಾಳ ದೊಡ್ಡ ಟೀಕೆಗೂ ಉತ್ತರ ಅದು. ಏನಂದರೆ, ಈ ಭಾವಗೀತೆ ಅನ್ನೋದು ಇದೆಯಲ್ಲ, ಇದು ಒಂದು ಕವಿಯ ಒಂದು ಭವ್ಯವಾದ ಅರಮನೆ ಇರುತ್ತಲ್ವ, ಆ ಅರಮನೆಯ ಹೆಬ್ಬಾಗಿಲಿದ್ದ ಹಾಗೆ. ಈ ಹೆಬ್ಬಾಗಿಲು, ಇವಾಗ ಒಂದು ಅರಮನೆಗೆ ಹೋಗ್ತೀರಿ, ಬಾಗಿಲು ಎಷ್ಟು ಚೆನ್ನಾಗಿರುತ್ತೆ, ಸುಂದರ ಕೆತ್ತನೆ ಗಿತ್ತನೆ ಎಲ್ಲ ಇರ್ತದೆ. ನೀವು ಅಲ್ಲೇ ನಿಂತ್ಕೊಂಡು ಅದನ್ನೇ ನೋಡ್ಕೊಂಡಿದ್ರೆ ಆಗಲ್ಲ, ಒಳಗಡೆ ಹೋಗ್ಬೇಕು. ಅದು ಹೆಬ್ಬಾಗಿಲು. ಅದನ್ನ ಬಿಟ್ಟು ಒಳಗಡೆ ಹೋದರೆ ನಿಮಗೆ ಆ ಅರಮನೆಯ ಭವ್ಯತೆ ಏನು, ಅದರ ವಿಸ್ತಾರ ಏನು, ಚೆಲುವೇನು ಎಲ್ಲ ಗೊತ್ತಾಗಬೇಕಾಗಿದ್ದರೆ ಒಳಗಡೆ ಹೋಗ್ಬೇಕು ನೀವು. ಹಾಗೆ ಒಬ್ಬ ಕವಿದು ಅಷ್ಟೇ, ಕೇವಲ ಭಾವಗೀತೆ ಅಂತ ಅಲ್ಲಿಗೆ ನಿಂತ್ಬಿಡಬಾರ್ದು ಅಂತ ಹೇಳ್ತಾರೆ. ಆದರೆ ಬಹಳ ಜನಕ್ಕೆ ಏನಾಗತ್ತಂದರೆ, ನಮ್ಮನ್ನು ಗುರುತಿಸೋದೇ ಭಾವಗೀತೆಗಳಿಂದ ಗುರುತಿಸೋ ಥರ ಆಗ್ಬಿಡುತ್ತೆ. ನಮ್ಮ ಗಂಭೀರವಾದ ಕವಿತೆಗಳ ಬಗ್ಗೆ ಚರ್ಚೆ ಮಾಡೋದಾಗಲಿ ಅದು. ಆಮೇಲೆ ಇನ್ಫ್ಯಾಕ್ಟ್ ನಿಮ್ಮ ನಾಟಕಗಳ ಬಗ್ಗೆ ತುಂಬ ಚರ್ಚೆ ಆಗಲಿಲ್ಲ ನನಗೆ ಗೊತ್ತಿರೋ ಹಾಗೆ. ಆದರೆ ನೀವು ಯಾವ ಕ್ಷೇತ್ರನೂ ಬಿಟ್ಟಿಲ್ಲ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಬರೆದ್ರೋ ಏನೋ ಹಾಗೆ. ಅದಕ್ಕೆ ಆಡು ಮುಟ್ಟದ ಸೊಪ್ಪಿಲ್ಲ, ಬೇರೆ ಮಾಡೋದು ತಪ್ಪಿಲ್ಲ ಅಂತ ಗೊತ್ತಿಲ್ಲ. ಆದರೆ ನೀವು ಕಾದಂಬರಿ ಬರಿತೀರಿ, ಕವಿತೆ, ಕಥೆ, ಹಾಗೇನೆ ವಿಮರ್ಶೆ ಕೂಡ ಬರಿತೀರಿ, ಮತ್ತು ನಾಟಕ ಎಷ್ಟು ಚೆನ್ನಾಗಿ ಬರ್ತಿದ್ದೀರಿ, ಹನಿಗವಿತೆ ಬರಿತೀರಿ, ಎಷ್ಟು ಒಳ್ಳೆ ಒಳ್ಳೆ ಹನಿಗವಿತೆಗಳು. ಆದರೆ ಎಲ್ಲ ಕಡೆ ಸಿಗಬೇಕಾದಷ್ಟು ಅದಕ್ಕೆ ಜನಪ್ರಿಯತೆಯೂ ಸಿಕ್ಕಿದೆ, ಖ್ಯಾತಿಯೂ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಅದೇ ಎಲ್ಲೂ ಆ ಥರದ್ದೇನೂ ಆಗಿಲ್ಲ. ಆದರೆ ಏನೇ ಆದರೂ ಪ್ರಧಾನವಾಗಿ ನಾನು ಕವಿ ಅಲ್ವಾ. ಆದರೆ ನನ್ನನ್ನು ಗುರುತಿಸೋದು ಕವಿ ಅಂತಲೇ ಗುರುತಿಸ್ತಾರೆ ನನ್ನ. ಹಾಗೆ ನೋಡಿದ್ರೆ ಅಲ್ಲೂ ಎಗೇನ್ ಐ ವಾಸ್ ವೆರಿ ಲಕ್ಕಿ. ನನ್ನ ಕಥೆಗಳಲ್ಲಿ 2 ಕಥೆ ಸಿನಿಮಾ ಆಗಿದೆ. ಒಂದು ಪ್ರೇಮದ ಕಥೆ, ಅದು ಸಿನಿಮಾ ಭಾಳ ಹಿಂದೆ ಅಂದರೆ ಯಾವಾಗ 1981ನಲ್ಲಿ 80 ಆಗಲೇ ಅದು ಸಿನಿಮಾ ಆಯಿತು. ಶ್ರುತಿ ಮೀರಿದ ಹಾಡು ಆ ಸಿನಿಮಾಕ್ಕೆ ಬರೆದ. ಹೌದು, ಯು ಆರ್ ರೈಟ್. ಅದು ಇನ್ನೊಂದು ಅದರಲ್ಲಿ ಭಾಳ ತಮಾಷೆ ಅಂದರೆ ಅಲ್ಲಿ ಆ ಸಿನಿಮಾದಲ್ಲಿ ಮಾನು ಅವರೇ ಹೀರೋ, ಎಲ್ ವಿ ಶಾರದಾ ಹೀರೋಯಿನ್. ವಿಲನ್, ಒಂದು ಸಣ್ಣ ವಿಲನ್ ರೋಲ್ ಯಾರು ಗೊತ್ತಾ, ನಮ್ಮ ಫೇಮಸ್ ಸೂಪರ್ ಸ್ಟಾರ್, ತಮಿಳ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ರಜನಿಕಾಂತ್ ಅದರಲ್ಲಿ ಒಂದು ಸಣ್ಣ ಪಾತ್ರ. ಆ ಕಾಲಕ್ಕೆ ಇನ್ನೂ ಹೊಸ ಆಗಿನ್ನೂ ಬಂದಿದ್ರು. ಹಾಗಾಗಿ ಅದಕ್ಕೆ ಆ ಕಾಲದಲ್ಲಿ ಬಂದಿತ್ತು ಸಿನಿಮಾ ಅದು. ಮತ್ತೆ ನಿಮ್ಮ ಕಥೆಯನ್ನ ಆಧರಿಸಿ ಮಾಡಿದ ಚಿತ್ರ. ಹೌದು. ಇನ್ನೊಂದು ಕಬ್ಬೆಕ್ಕು ಅನ್ನೋ ಒಂದು ಕತೆ, ಅದು ಕೂಡ ಸಿನಿಮಾ ಆಗಿತ್ತು. ಶಿವರುದ್ರಯ್ಯ ಅದನ್ನು ಡೈರೆಕ್ಟ್ ಮಾಡಿದ್ರು.
ಬೆಳ್ಳಿ ಕಿರಣ ಅಂತ ಅದ್ರ ಮಾಡಿ. ಬೆಳ್ಳಿ. ಅದಕ್ಕೂ ಮುಂಚೆ ಟಿ ಎನ್ ಸೀತಾರಾಮ್ ಅದನ್ನು ಒಂದು ಕತೆಗಾರ ಅಂತ ಅವ್ರದ್ದು ಸೀರಿಯಲ್ ಬರ್ತಿದ್ದಲ್ಲ ಅದರಲ್ಲೂ ಮಾಡಿದ್ರು ಕಬ್ಬೆಕ್ಕೂನ. ಹೀಗಾಗಿ ಅಲ್ಲೂ ಬಂದಿತ್ತು. ನನ್ನ ಕತೆಗಳು ಕೂಡ ಸಾಕಷ್ಟು ಚೆನ್ನಾಗಿ ರಿಸೀವ್ ಆಗಿದ್ವು. ಹೌದು. ಮತ್ತು ನನ್ನ ಕತೆಗಳು ಕೂಡ ಹಿಂದಿಗೆಲ್ಲ ಟ್ರಾನ್ಸ್ಲೇಟ್ ಆಗಿದೆ, ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿದೆ. ಹೌದು. ಮತ್ತು ಕಾದಂಬರಿ ಟಿ ವಿ ಸೀರಿಯಲ್ ಆಗಿತ್ತು. ಮತ್ತು ನನ್ನ ನಾಟಕ ಅಫ್ಕೋರ್ಸ್ ನನಗೆ ಯಾಕೋ ಡೌಟು ನಾಟಕ ಇದೆಯಲ್ಲ ಅದು ತುಂಬ ಪಾಪ್ಯುಲರ್ ಆಗಿದೆ. ಹಾಗೆ ಅದು ಸಾಕಷ್ಟು ಇದಾಗಿದೆ. ಆದರೆ ನಾನು ಗುರುತಿಸೋದು ಕವಿ ಅಂತ. ಕವಿ ಅಂತ. ಹೌದು, ಮೂಲ ಏನಿತ್ತೋ ಅದರ ಒಂದು ಹಿನ್ನೆಲೆಯಲ್ಲಿ ಪ್ರಧಾನವಾಗಿ ಎಚ್ ಎಸ್ ವೆಂಕಟೇಶಮೂರ್ತಿ ಅವನು ಕೂಡ ಬೇಕಾದಷ್ಟು ನಾಟಕಗಳು ಬರೆದಿದ್ದಾರೆ, ಕಥೆಗಳು ಬರೆದಿದ್ದಾರೆ, ಎಲ್ಲ ಬರ್ತಾರಲ್ವಾ. ಆದರೆ ಅವನು ಗುರುತಿಸೋದು ಅವ್ರು ಕವಿ ಇತ್ತಲೇ ಅಲ್ವಾ. ಹೌದು. ಆದರೆ ಎಲ್ಲ ಕವಿಗಳ ಸಂಪರ್ಕ ಮತ್ತು ಸಾಹಿತ್ಯದ ಒಂದು ಸಂಸರ್ಗ ನಿಮಗೆ ಸಿಕ್ಕಿದ ಕಾರಣಕ್ಕೆ ನೀವು ನಿಜವಾಗಿ ಆ ಒಂದು ಪ್ರಯಾಣದಲ್ಲಿ ತುಂಬಾ ಜನರನ್ನ ಗೆಳೆಯರಾಗಿ ಪಡ್ಕೊಂಡ್ರಿ. ಅದೊಂದು ಬಹಳ ಖುಷಿ ಅಂತ ಅನ್ಸುತ್ತೆ. ಅದು ಒಂದು ನನ್ನ ಸ್ವಭಾವನೂ ಹಾಗೆ. ಹೌದು. ನನಗೆ ತುಂಬ ಇಷ್ಟ. ಮೊದಲಿಂದು ಚಿಕ್ಕಂದಿಂದಲೂ ನನಗೆ ಗೆಳೆಯರು ಎಲ್ಲ ಇರ್ತಿತ್ತಲ್ವಾ. ಹಾಗಾಗಿ ಗೆಳೆತನ ಅನ್ನೋದು ನನಗೆ ಒಂಥರ. ಮತ್ತು ನಾನು ಸುಲಭವಾಗಿ ಯಾರೋ ಇನ್ನೊಬ್ಬ ಬಂದು ನನ್ನ ಗೆಳೆತನ ಮಾಡ್ಕೊಳ್ಳಿದ್ದು ನಾನೇನು ಕಾಯಲ್ಲ. ನಾನೇ ಮೊದಲೇ ಹೋಗಿ ಮಾತಾಡಿ ನಾನೇ ಗೆಳೆತನ ಮಾಡ್ಕೊಳ್ತಿದ್ದೆ. ಹಾಗಾಗಿ ನನಗೆ ಒಂಥರ ನಿಸ್ಸಂಕೋಚ ಸ್ವಭಾವ ಇರೋದ್ರಿಂದ ಬಹಳ ಬೇಗ ಹಿರಿಯರಿಂದ ಕಿರಿಯರವರೆಗೂ ಇವತ್ತಿನ ತಲೆಮಾರಿನ ಹುಡುಗರವರೆಗೂ ಬಹುಶಃ ನನಗೆ ಅಲ್ಲ ಇವತ್ತು ಅದನ್ನೇ ಹೇಳ್ತಿದ್ದೆ ನಿನಗೆಲ್ಲ ಈ ಕಿರಿಯರು ಕೂಡ ತುಂಬ ಜನ ನಿಮಗೆ ಸ್ನೇಹಿತ ಅದು ಕೂಡ ಒಂದು ಸ್ವಾರ್ಥ ಇದೆ ಅಲ್ಲಿ. ನನಗೆ ಯಾವಾಗಲೂ ನಿಮ್ಮ ಮೇಲೆ ಇವತ್ತಿಗೂ ಇಷ್ಟೊಂದು ಉತ್ಸಾಹ, ಇಷ್ಟೊಂದು ಲವಲವಿಕೆ ಎಲ್ಲ ಹೇಗೆ ನಿಮ್ಮಲ್ಲಿ ಇಷ್ಟೊಂದು ಎನರ್ಜಿ ಅಂತಂದರೆ ಒಂದನೇದು ನಾನು ಮೇಷ್ಟ್ರಾಗಿದ್ದೆ. ಮೇಷ್ಟ್ರಾಗಿದ್ದರೆ ಮೇಷ್ಟ್ರು ಯಾವಾಗಲೂ ಕೂಡ ಹುಡುಗಿರ ಜೊತೆ ಇರ್ತಾ ಇರೋಲ್ವಾ. ಹಾಗಾಗಿ ನಾವು ಆ ಥರದಲ್ಲಿ ನಮಗೆ ಏಜ್ ಆಗೋದಿಲ್ಲ. ಇನ್ನೊಂದು ಗೆಳೆಯರು, ಈ ಗೆಳೆಯರ ಜೊತೆ ಇದ್ದರೆ ಮತ್ತು ನಿಮಗೆ ಅಡುಗರು ಗೊತ್ತಾ, ಬಹುಶಃ ಅಡುಗರಿಂದ ನಾನು ಕಲ್ತ್ಕೊಂಡಿದ್ದೆ. ಅಡುಗರು ಸಾಮಾನ್ಯವಾಗಿ ತಮ್ಮ ಸಮಾನ ವಯಸ್ಕರ ಜೊತೆಗಿಂತ ಹೆಚ್ಚಾಗಿ ಕಿರಿಯ ಜೊತೆಲೇ ಇರ್ತಾ ಇದ್ದರು ಅವರು ಯಾವಾಗಲೂ ಕೂಡ. ಹಾಗೆ ನಾನು ಕೂಡ ಎಲ್ಲ ಯಂಗ್ಸ್ಟರ್ ಜೊತೆ ಇದ್ದರೆ ಅವರ ಯೌವನ ಕೂಡ ನಮ್ಗೊಂದು ಸ್ವಲ್ಪ ಬರುತ್ತಲ್ವಾ. ಮುದುಕರ ಜೊತೆ ಇದ್ದರೆ ಮುದುಕರಾಗ್ಬಿಡ್ತೀವಿ ಅಷ್ಟೇ. ಉತ್ಸಾಹ ಬರಬೇಕಲ್ಲ, ಅಲ್ಲ ಅದು ಒಂಥರ ಅದು ಎಲ್ಲರಿಂದ ಅದು ಆ ಥರದ ನಮ್ಮಲ್ಲೂ ಆ ಥರದ ಉತ್ಸಾಹ ಅದು ಬರಬೇಕಾಗಿದೆ. ಅವ್ರ ಜೊತೆಲಿ ಇದ್ದರೆ ಆಗತ್ತೆ ಅಂತ ಅದು ಒಂದು ಕಾರಣ ನನಗೆ ಸ್ನೇಹಿತರ ಜೊತೆ ಇರೋದಕ್ಕೆ. ನಮಗೆ ಆಮೇಲೆ ನೀವು ಟೀಚರ್ ಆಗಿ ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಇದ್ರಿ. ನೀವು ಸ್ವತಃ ಟ್ಯುಟೋರಿಯಲ್ಸ್ ಕೂಡ ನಡೆಸ್ತಾ ಇದ್ರಿ ತುಂಬಾ ವರ್ಷಗಳ ಕಾಲ. ಆವತ್ತಿನ ಕಾಲಕ್ಕೆ ನೀವು ಚಿಂತಾಮಣಿಯಿಂದ ಬೆಂಗಳೂರಿಗೆ ಓಡಾಡ್ತಾ ಇದ್ರಿ. ನಿಮ್ಮ ಬಹುತೇಕ ಈ ಕವಿತೆಗಳು ಬಂದ ಹೊತ್ತಲ್ಲಿ ಅಥವಾ ಗೆಳೆಯರ ಸಂಪರ್ಕವೂ ಆಗಿದ್ದು ಹೊತ್ತಲ್ಲಿ ನೀವು ಅಲ್ಲಿಂದ ಇಲ್ಲಿಗೆ ಪ್ರಯಾಣ ಮಾಡ್ಕೊಂಡು ಬರ್ತಾ ಇದ್ರಿ. ಮತ್ತೆ ಎಷ್ಟು ಕೆಲಸಗಳನ್ನು ಎಂಗೇಜ್ ಆಗಿರ್ತಾ ಇದ್ರಿ. ಅಲ್ಲೂ ಕೆಲಸ ಮಾಡ್ತಿದ್ರಿ, ಮತ್ತೆ ಇಲ್ಲೂ ಬಂದು ವಾರಾಂತ್ಯದಲ್ಲಿ ನೀವು ಕುತ್ಕೊಂಡು ಈ ಕವಿತೆಗಳ ಬಗ್ಗೆ ಡಿಸ್ಕಷನ್ ಆಗಲಿ ಎಲ್ಲ ಮಾಡ್ತಾ ಇದ್ರಿ. ಅಲ್ಲ, ಒಂದು ತಪ್ಪು ಕಲ್ಪನೆ ಇದೆ ಅಂದರೆ ಈ ಥರ ಲಿಟ್ರರಿ ಆ್ಯಕ್ಟಿವಿಟೀಸ್ ಏನೋ ಬರಿಬೇಕಾದ್ರೆ ಮಾಡಬೇಕಾಗಿದ್ರೆ ಅದಕ್ಕೊಂದು ಏಕಾಂತ ಬೇಕು, ಅದಕ್ಕೊಂದು ಸಮಯ ಬಿಡಬೇಕು ಅಂತಲ್ಲ. ಅವೆಲ್ಲ ಸುಳ್ಳು. ಅದೇ ಏಕಾಂತ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಪದ್ಯದಲ್ಲೇ ಬರುತ್ತಲ್ಲ, ಬಚ್ಚಲಲ್ಲಿ ಬಾಲಮುರುಳಿ ಸಂತೆಯಲ್ಲಿ ಬೇಂದ್ರೆ ಅಂತ. ಸೊ ಹಾಡುಗಾರ ಬಚ್ಚಲಲ್ಲಿ ಬಾತ್ರೂಮ್ ಸಿಂಗರ್ ಆಗೇ ಅವ್ನು ಬರ್ತಾರೆ. ಹಾಗೆ ನಿಮಗೆ ಕವಿತೆ ಬರಬೇಕಾಗಿದ್ರೆ ಏಕಾಂತ ಅಲ್ಲಿ ಸಂತೆಯಲ್ಲಿ ಕೂಡ ಪದ್ಯ ಬರಿಬೋದು. ಅಂದರೆ ಏಕಾಂತ ನೀವು ಮಾಡ್ಕೋಬೇಕಾಗುತ್ತೆ. ನಮ್ಮ ಒಳಗಡೆ ಬೇಕಂತ ಬೇಕಾದ್ರೆ ಹೊರಗಡೆ ಲೋಕಾಂತ ಇದ್ದೇ ಇರ್ತದೆ. ಏಕಾಂತವನ್ನು ಮಾಡ್ಕೋಬೇಕಾಗಿರೋದು ಒಳಗಡೆ. ಹಾಗಾಗಿ ಅದು ಭಾಳ ಮುಖ್ಯ. ಜೊತೆಗೆ ಈ ಭಾಳ ಕೆಲಸಗಳ ನಡುವೆ ಮಾಡೋದು ಇರ್ತಲ್ಲ, ಆವಾಗಲೇ ನಿಜವಾಗ ಆಗೋದು. ನಿಜವಾಗೂ ಬಿಡುವಿದ್ದಾಗ ಸೋಮಾರಿಗಳಾಗ್ಬಿಡ್ತೀವಿ ನಾವು. ಖಂಡಿತ ಮಾಡೋದೇ ಇಲ್ಲ ನಾವು. ಹೌದೌದು. ಈ ಟೆನ್ಷನ್ಗಳ ನಡುವೆನೇ ನಾವು ಎಲ್ಲ ಅದು ಒಟ್ಟೊಟ್ಟಿಗೆ ನಡೀತಾ ಇರುತ್ತೆ. ಅದಕ್ಕೆ ವಿರಮಿ ಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ. ಹೌದೌದು. ಹಾಗಾಗಿ ಸೂತ್ರವಿದು. ಅಂದರೆ ನಾನು ಹೇಳಿದ್ರೆ ನಮ್ಮ ಇಲ್ಲಿ ಬೆಂಗಳೂರಿಗೆ ಬರೋ ತನಕ ಅಂದರೆ 2004 ನಾನು ಬೆಂಗಳೂರಿಗೆ ಬಂದಿದ್ದು 2011. 2004 ನಾನು ಪಾಠ ಮಾಡೋದು ನಿಲ್ಲಿಸಿದೆ. ಆವಾಗಿಂದಲೂ ಒಂಥರ ರಿಟೈರ್ಡೆ ನಾನು. ರಿಟೈರ್ ಆಗಿ 21 ವರ್ಷ ಆಗೋಯ್ತು. ಸೊ ಆವಾಗಿಂದಲೂ ನನಗೇನೆಂದರೆ ಬೆಂಗಳೂರಿಗೆ ಬಂದಲ್ಲ, ಬೆಂಗಳೂರಿಗೆ ಬಂದ ಮೇಲೆ ಕೂಡ ಈ 2011 ಬಂದಿದ್ದು. ಬೆಂಗಳೂರು ಎಂಥ ಅದು ಮೊದಲಿಂದ ಬೆಂಗಳೂರು ಜೊತೆಲೇ ಇದ್ದೆ ನಾನು. ಬೆಂಗಳೂರಿಗೆ ನಾನು ಹೇಳ್ತೀನಿ,
ಅದು ನಿಮಗೆ ಇಟ್ ವಿಲ್ ನೆವರ್ ಅಲೋ ಯು ಟು ಬಿ ಲೇಜಿ ಅಂತ. ಹೌದು, ನಿಜ. ನಿಮಗೆ ಬಿಡೋದೇ ಇಲ್ಲ ಅದು. ಬಿಡಲ್ಲ, ಏನಾದ್ರು ಕೆಲಸ ವಹಿಸ್ತಾ ಇರುತ್ತೆ, ಮಾಡಲೇಬೇಕು. ಮಾಡ್ತಾನೆ ಇರ್ಬೇಕು. ಹಾಗಾಗಿ ಇಲ್ಲೂ ಬೆಂಗಳೂರು ನನಗೆ ಬಂದಮೇಲಿಂದ ಭಾಳ ಚಟುವಟಿಕೆಯಿಂದ ಇರಲಿಕ್ಕೂ ಸಾಧ್ಯ ಆಗುತ್ತೆ. ಬೇಕಾದಷ್ಟು ನನಗೆ ಸಂಪರ್ಕಗಳು, ಮತ್ತು ಈಗಂತೂ ಬಿಡಿ, ಈಗ ಎಲ್ಲ ನಮ್ಮ ಮೊಬೈಲ್ ಯುಗ ಮತ್ತು ಕಂಪ್ಯೂಟರ್ ಯುಗ. ಇವಾಗ ಮೊದಲಾದರೆ ದೀಪಾವಳಿಗೆ ಒಂದು ಪದ್ಯ ಕಳಿಸ್ಕೊಡಿ ಅಂದ್ಬಿಟ್ಟು ನಾವು 3 ತಿಂಗಳಿದೆ ಕೇಳೋರು. ನಾವು ಆವಾಗ ಯೋಚನೆ ಮಾಡಿ ಒಂದು ಪದ್ಯ ಬಾಡ್ದು ಅದ್ರ ಪೋಸ್ಟಲ್ಲಿ ಕಳಿಸ್ತಾ ಇದ್ವಿ. ಟೈಪ್ ಮಾಡಿ, ಟೈಪ್ ಏನಿಲ್ಲ, ಬರೆಯೋದು ಟೈಪು ಇಲ್ಲ ಎಂಥದಿಲ್ಲ, ಕೈಯಲ್ಲೇ ಬರೆಯೋದು. ಕತೆ ಕಾದಂಬರಿ ಗಿರಂದ್ರೆ ಎಲ್ಲ ನಾವು ಕೈಯಲ್ಲೇ ಬರೆದಿರೋದು ಆ ಕಾಲದಿಂದ. ಈಗೆಲ್ಲ ಟೈಪ್ ಮಾಡ್ಬಿಟ್ಟು, ಈಗ ಕಂಪ್ಯೂಟರ್ಲ್ಲೇ ಟೈಪ್ ಮಾಡ್ಬೋದು, ಮೊಬೈಲಲ್ಲೇ ಮಾಡ್ಬಿಟ್ಟು ಕಳಿಸ್ಬಿಡೋದು. ಯಾಕೆ ಹೇಳಿದ್ರೆ ಆವಾಗ 3 ತಿಂಗಳಿಂದ ಕೇಳ್ತಿದ್ರಲ್ಲ, ಇವಾಗ 3 ದಿನ ಕೂಡ ಟೈಮ್ ಕೊಡಲ್ಲ ಈಗ. ಖಂಡಿತ. ಇವತ್ತು ನಾಳೆ ಪಬ್ಲಿಷ್ ಆಗಬೇಕಾಗಿದ್ರೆ ಇವತ್ತು ಸಾಯಂಕಾಲದಷ್ಟು ಒಂದು ಆರ್ಟಿಕಲ್ ಬೇಕು ಸರ್ ಅಂತ. ಅಲ್ಲ ರೀ, ಸರ್ ರಾತ್ರಿ 7 ಗಂಟೆ ಕೊಟ್ಬಿಡಿ ಸರ್ ಸಾಕು ಅಂತ. ಅಂದರೆ ಇವಾಗ ಅಷ್ಟೇ, ಏನಿದ್ರು ಟಕ್ ಅಂತ ಬರೀಬೇಕು, ಮಾಡಬೇಕು, ಕಂಪ್ಯೂಟರ್ ಮೊಬೈಲಲ್ಲಿ ಟೈಪ್ ಮಾಡಬೇಕು, ಕಳಿಸ್ಬೇಕು, ನಾಳೆ ಬಂದುಬಿಡುತ್ತೆ ಅದು. ಈ ಥರ ಇವತ್ತು ಇನ್ಸ್ಟಂಟೇನಿಯಸ್ ಆಗಿಬಿಟ್ಟಿದೆ ಅದು. ಬಟ್ ನಮ್ಮ ಕಾಲಕ್ಕೆ ಪಾಪ ಆವಾಗ ನಿಧಾನ ಆಯಿತು, ವ್ಯವಧಾನ ಆಯಿತು ಎಲ್ಲದಕ್ಕೂ. ಇವಾಗ ಏನಿದ್ರು ಭಾಳ ಇವಾಗ ಸೋಷಿಯಲ್ ಮೀಡಿಯಾ ಕಾಲ ಈಗ ಅಲ್ವಾ, ಎಲ್ಲ ದಿಢೀರ್ ಅಂತ ಆಗ್ತಾ ಇದೆ. ದಿಢೀರ್ ಅಂತ ರಾತ್ರಿ ಬೆಳಗಾಗೋದ್ರಷ್ಟೊಳಗೆ ಎಲ್ಲ ಫೇಮಸ್ ಆಗ್ತಾರೆ, ಆಮೇಲೆ ಮರ್ತು ಹೋಗ್ಬಿಡುತ್ತೆ. ಹೌದು. ಆದ್ರೆ ಈ ನಿಧಾನಗತಿಯಲ್ಲಿ ಬಂದ ಯಾವ ಸಾಧನೆಯೂ ಕೂಡ ಯಾವತ್ತಿಗೂ ಮರಿಲಿಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಕೇಳ್ತಾರೆ ನನಗೂ ಕೂಡ, ಕವಿತೆಯ ಬಗ್ಗೆ ಆಗಲಿ ಯಾವುದೇ ಬಗ್ಗೆ. ಬಹಳ ಮುಖ್ಯವಾಗಿ ಏನಂದ್ರೆ, ಈ ಕವಿತೆ ಅನ್ನೋದು ಈಗ ನಿಮಗೆ ಸಂಗೀತ ಅಂದರೆ ಚೆನ್ನಾಗಿ ಹಾಡ್ತಿದ್ರೆ ಏನು ಹೇಳ್ತಾರೆ, ಸಂಗೀತ ಕಲ್ತ್ಕೋ ಶಾಸ್ತ್ರೀಯವಾಗಿ ಅಂತಾರೆ, ಅಥವಾ ಶಿಲ್ಪಕಲೆ ಕಲ್ತ್ಕೊ ಅಂತಾರೆ, ಚಿತ್ರಕಲೆ ಕಲ್ತ್ಕೊ ಅಂತಾರೆ ಶಾಸ್ತ್ರೀಯವಾಗಿ, ಅಕಾಡೆಮಿಕ್ ಆಗಿ. ಹಾಗೆ ನೀವು ಚೆನ್ನಾಗಿ ಪದ್ಯ ಬರೀತೀಯ, ಪದ್ಯ ಬರೆಯೋದು ಕಲ್ತ್ಕೊ ಅಂತ ಹೇಳಲ್ಲ. ಅಥವಾ ಇದಕ್ಕೆ ಯಾರು ಆ ಥರ ಶಾಸ್ತ್ರೀಯವಾಗಿ ಅಕಾಡೆಮಿಕ್ ಆಗಿ ಕಲಿಸೋದಕ್ಕೂ ಆಗಲ್ಲ. ಖಂಡಿತ ಇಲ್ಲ. ಏನಿದ್ರು ಇದಕ್ಕೆ ಆಸಕ್ತಿ ಇರೋನು ತಾನೇ ಗುರುವನ್ನೇ ಅವನೇ ಹುಡ್ಕೊಂಡು ಹೋಗ್ಬೇಕು, ಅವನೇ ಪಟ ಕೂತ್ ಮಾಡಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕವಿತೆಗೆ ಪ್ರತಿಭೆ ಮತ್ತು ಪರಿಶ್ರಮ ಇದೆ. ನಂದೇ ಒಂದು ಪದ್ಯದಲ್ಲಿ ಬರುತ್ತೆ, ಅಂಡಾಣು ಪ್ರತಿಭೆ ಲಕ್ಷ ವೀರ್ಯಾಣು ಪರಿಶ್ರಮ ಅಂತ. ಒಂದು ಜೀವ ಒಂದು ಫಲಿಸ್ಬೇಕ, ಒಂದು ಎಗ್ ಆಗಬೇಕಾಗಿದ್ರು ಕೂಡ ಅಂಡಾಣು ಪ್ರತಿಭೆ ಅನ್ನೋದು ಒಂದು ಅಂಡಾಣು ಅಷ್ಟೇ. ಆದರೆ ಲಕ್ಷ ವೀರ್ಯಾಣು ಪರಿಶ್ರಮ ಇರ್ತದೆ ಅಲ್ಲಿ. ಅಷ್ಟಾದರೆ ಒಂದು ಹುಟ್ಟಿದ ಕಲೆ ವಾಮನ, ಬೆಳೆ ಬೆಳೆದಂತೆ ತ್ರಿವಿಕ್ರಮ. ಇದನ್ನ ಬರೆದದ್ದು GR ವಿಶ್ವನಾಥ್, ಗುಂಡಪ್ಪ ವಿಶ್ವನಾಥ್ ಪದ್ಯ. ನನ್ಗೆ ಅದೂ ಆಶ್ಚರ್ಯ ಏನ್ ಗೊತ್ತಾ, ನೀವು ಟೆನ್ನಿಸ್ ತಾರೆಗಳನ್ನ ಕುರಿತು, PT ಉಷನ್ ಕುರಿತು, ಗುಂಡಪ್ಪ ವಿಶ್ವನಾಥ್ ಕುರಿತು, ಗವಾಸ್ಕರ್ ಕುರಿತು ಎಲ್ಲರದ ಬಗ್ಗೆ ಪದ್ಯ ಬರೀತೀರಿ. ಅಂದ್ರೆ ನಿಮ್ಗೆ ಕ್ರಿಕೆಟ್ ಅಥವಾ ಟೆನ್ನಿಸ್ ಮೇಲೆ ಇದ್ದಂತಹ ಪ್ರೀತಿ, ಆಸಕ್ತಿ ಬಹುಶಃ ಆ ಪದ್ಯಗಳು ಮೂಡ್ಲಿಕ್ಕೆ ಕಾರಣ ಆಗಿತ್ತೋ ಏನೋ ಅಂತ. ನಾನು ಒಂದು ಮಾತು ಹೇಳ್ತೀರಿ, ನನಗೆ ಅದಕ್ಕೆ ನಿಮ್ಮ ಸಾಹಿತ್ಯ ಕವಿತೆ ಬಗ್ಗೆ ಅಥವಾ ಸಾಹಿತ್ಯದ ಬಗ್ಗೆ ಕೇಳಿದಾಗ ಇದು ನನ್ನ ಜೀವನದ ಬೈ ಪ್ರಾಡಕ್ಟ್ ಅಂತೀವಿ, ಸಹೋತ್ಪನ್ನ ಅಂತ. ನನ್ನ ಜೀವನದ ನಾನು ಸಾಹಿತ್ಯೋಪಜೀವಿ ಅಲ್ಲ. ಯಾವಾಗಲೂ ಪದ್ಯ ಓದ್ಕೊಂಡು ಪದ್ಯ ಬರ್ಕೊಂಡು ಇದು ಆನುಷಂಗಿಕವಾಗಿ ಬಂದದ್ದಷ್ಟೇ. ಆದರೆ ನನ್ನ ಜೀವನ ವ್ಯಾಮೋಹೀನ, ನನಗೆಲ್ಲ ಬೇಕು. ನನಗೆ ಹೌದು, ಎಲ್ಲ ಅದ್ರ ಜೊತೆಗೆ ಇದು ಪದ್ಯ, ಅದೆಲ್ಲದರ ಬೈ ಪ್ರಾಡಕ್ಟ್ ಆಗಿ ಬರುತ್ತೆ ಅಷ್ಟೇ. ನಾನು ಅದೇ ಕೆಲಸವಾಗಿ ಕೂತ್ಕೊಂಡು ಕವಿ ಆಗಬೇಕು ಅಂತ ಕವಿ ಆದವನಲ್ಲ, ಏನಿಲ್ಲ. ನನಗೆ ನನ್ನ ಜೀವನದ ಒಂದು ನನಗೆಲ್ಲವೂ ಬೇಕು. ಅದಕ್ಕೆ ನನಗೆ ಕ್ರಿಕೆಟ್ ಅಂದರೆ ಇಷ್ಟ, ಟೆನ್ನಿಸ್ ಅಂದರೆ ಇಷ್ಟ, ಸಂಗೀತ ಅಂದರೆ ಇಷ್ಟ, ಸಿನಿಮಾ ಅಂದರೆ ಇಷ್ಟ. ಎಲ್ಲ ಇಷ್ಟ ಇಲ್ಲದೆ ಇರೋದು ಯಾವುದು ಅಂತ ನಾವು ಅದನ್ನೇ ಕೇಳಕ್ಕೆ ಇಷ್ಟ ಇಲ್ದಿರೋದು ಯಾವುದು ಅಂತ ಕೇಳಿದ್ರೆ ಕಷ್ಟ. ಅದು ಹೇಳಕ್ಕೆ ಆಗಲ್ಲ. ಹಾಗಾಗಿನೇ ನನಗೆ ವಿಶ್ವನಾಥ್ ಬಗ್ಗೆನೇ ಬರೆದೆ. ನಾನು ಗುಂಡಪ್ಪ ವಿಶ್ವನಾಥ್ ಪದ್ಯ ಬರೆದಾಗ ವೆಂಕಟೇಶ್ ಮೂರ್ತಿಗೆ ಆಶ್ಚರ್ಯ ಆಗಿ, ವಿಶ್ವನಾಥ್ ಬಗ್ಗೆ ಏನು ಪದ್ಯ ಬರೀತಾರೆ ಅಂತ. ಬಟ್ ಗುಂಡಪ್ಪ ವಿಶ್ವನಾಥ್ ಇವತ್ತು ಕನ್ನಡ ಸಾಹಿತ್ಯದ ಅತ್ಯುತ್ತಮ ಕವಿತೆಗಳಲ್ಲಿ ಒಂದೊಂದು ಗುರುತಿಸಿದ್ದಾರೆ. ತಿರುಮಲೇಶ್ ಹೇಳೋನು ಕನ್ನಡದ 50 ಕವಿತೆಗಳದ ಒಂದು ಆಂಥಾಲಜಿ ಮಾಡೋ ಅಂದರೆ ಅದರಲ್ಲಿ ಗುಂಡಪ್ಪ ವಿಶ್ವನಾಥ್ ಪದ್ಯ ಇರುತ್ತೆ ಅಂತ. ಅಂದರೆ ನನ್ನ ಅತ್ಯುತ್ತಮ ಕವಿತೆ ಅಂತ ಅದನ್ನು ಹೇಳ್ತಾರೆ. ಬಟ್ ಭಾಳ ಗಂಭೀರವಾದ ಕವಿತೆ ಅದು, ಆಯಿತಾ. ಹೀಗೆ ನನಗೆಲ್ಲದರಲ್ಲೂ ಆಸಕ್ತಿ ಇತ್ತು ಕವಿತೆಗಳು. ಆದ್ದರಿಂದ ನನಗೆ ಮತ್ತು ಇನ್ನೊಂದೇನೆಂದರೆ ಬಹುಶಃ ಕ್ರಿಕೆಟ್ ಬಗ್ಗೆ
ಕನ್ನಡದಲ್ಲಿ ಬರೋ ಏಕೈಕ ಕವಿ ನಾನು ಅಂತ ಕಾಣ್ತೀನಿ. ಹೌದು. ಅದೊಂದೇ ಅಲ್ಲ, ಅದೇ ಮಾವನನ್ನ ಬಹಳ ಫೇಮಸ್ ಮಾಡಿರೋ ಸುಬ್ಬಾ ಭಟ್ರನ್ನ ಬಹಳ ಫೇಮಸ್ ಮಾಡಿರೋ ಏಕೈಕ ಕವಿ ನೀವೇ ಇರ್ಬೋದು. ಅದು ಹೌದು ಹೌದು ಹೌದು. ಎಲ್ಲರೂ ಅಪ್ಪನ್ನು ಅಮ್ಮನ್ನು ಫೇಮಸ್ ಫೇಮಸ್ ಮಾಡ್ತಾರೆ. ಮಾಡಿರ್ಬೋದು, ಆದರೆ ನಮ್ಮ ಮಾವನ ಫೇಮಸ್ ಮಾಡಿ. ಹೌದು.